ಎಲ್ಲರಿಗೂ ಜೈ ಜನೇಂದ್ರಗಳು. ಧರ್ಮ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲಿ ಇವರು ನನ್ನವರು, ಇದು ನನ್ನದು ಅನ್ನುವಂಥ ಒಂದು ಭ್ರಮೆ ನಮ್ಮೆಲ್ಲರನ್ನು ಸುತ್ತಿಕೊಂಡಿದೆ. ಆದರೆ ಇವತ್ತಿನ ನನ್ನ ವಿಷಯ, ಸಂಸಾರದಲ್ಲಿ ಯಾರೂ ನನ್ನವರಿಲ್ಲ ಅನ್ನುವಂಥದ್ದು ಕುರಿತು 4 ಮಾತು ಹೇಳಬಯಸುತ್ತೇನೆ. ನಮ್ಮ ಸುತ್ತಲೂ ಇರುವಂಥ ತಂದೆ, ತಾಯಿ, ಪತ್ನಿ, ಪುತ್ರ, ಸಹೋದರ, ಪತಿ, ಸಹೋದರಿ, ಎಲ್ಲ ಪರಿವಾರದವರು ಇವರು ನನ್ನವರು, ಯಾರೂ ನಮ್ಮವರಲ್ಲ ಅಂತ ನಾವು ತಿಳಿಯೋದು ಅಂತಂದರೆ ಆಶ್ಚರ್ಯ ಅನಿಸೋದು. ನಾನು ಅವರವನಲ್ಲ. ಯಾರಿಗೇ ಆಗಲಿ ಮರಣ ಬಂದರೆ ಯಾರಿಗೆ ಯಾರೂ ಸಹಾಯ ಮಾಡಲು ಬರುವುದಿಲ್ಲ. ಯಾವ ದೇವದೇವಿ, ಇಂದ್ರ, ಧರಣೇಂದ್ರ, ಚಕ್ರವರ್ತಿ ಮುಂತಾದವರು ಎಲ್ಲರೂ ಸಹ ಸಂಸಾರಿ ಜೀವಿಗೆ ರಕ್ಷಣೆ ಮಾಡಲು ಸಮರ್ಥರಿಲ್ಲ. ಮರಣವು ಬಂದು ತನ್ನ ಕಾರ್ಯ ಮಾಡಿಕೊಂಡು ಹೋಗುವಾಗ ಎಲ್ಲರೂ ಸುಮ್ಮನೆ ಇರುತ್ತಾರೆ. ಆದರೆ ಉತ್ತಮ ವೀತರಾಗ ಮಾರ್ಗದ ಮೇಲೆ ನಡೆಯುವಂಥ ಮುನಿರಾಜರು ತಮ್ಮನ್ನು ಅಶರಣವೆಂದು ತಿಳಿದು ತಮ್ಮ ಆತ್ಮನ ಮೂಲಕ ಆತ್ಮಾನುಭವದಲ್ಲಿ ಲೀನರಿರುತ್ತಾರೆ. ಅವರೇ ಈ ಸಂಸಾರ ರೂಪಿ ಸಮುದ್ರದಿಂದ ಪಾರಾಗುತ್ತಾರೆ. ಪ್ರತಿಯೊಬ್ಬ ಸಂಸಾರಿ ಜೀವಿಯು ತನ್ನ ಕರ್ಮಗಳ ಫಲವನ್ನು ತಾನೇ ಭೋಗಿಸುತ್ತಾನೆ. ಯಾವಾಗ ಅಶುಭ ಕರ್ಮ ಉದಯದಲ್ಲಿ ಬರುತ್ತದೆಯೋ ಅದರ ಫಲ ಮಾಡಿದವನೇ ಭೋಗಿಸುತ್ತಾನೆ. ಆಯುಕರ್ಮ ಕ್ಷಯವಾದ ಬಳಿಕ ದೇವದೇವಿಯರು ಮುಂತಾದವರು ರಕ್ಷಿಸುವಲ್ಲಿ ಅಸಮರ್ಥರಿದ್ದಾರೆ. ಅಂದರೆ ಮರಣದಿಂದ ಉಳಿಸಿಕೊಳ್ಳುವುದಾಗುವುದಿಲ್ಲ. ಯಾವಾಗ ಕೃಷ್ಣನ ಮರಣವು ಸಹೋದರ ಜನತ್ ಕುಮಾರನಿಂದ ಆಗುತ್ತದೆ ಎಂದು ನೇಮಿನಾಥ ಭಗವಂತರಿಂದ ತಿಳಿದಾಗ ಜಗತ್ಕುಮಾರ ಅರಣ್ಯ ಸೇರುತ್ತಾನೆ. ಕೃಷ್ಣನ ಮರಣ ಸಮೀಪಿಸಿದಾಗ ದ್ವಾರಗೆ ಬೆಂಕಿ ಬಿದ್ದು ಕೃಷ್ಣ ರಾಧಿಯಾಗಿ ಎಲ್ಲರೂ ಅರಣ್ಯ ಪಾರಾಗುತ್ತಾರೆ. ಕೃಷ್ಣನ ಮರಣ ಸಮೀಪಿಸಿತು. ಗಿಡದ ಕೆಳಗೆ ಮಲಗಿದ್ದ ಅಲ್ಲಿಯೇ ತಿರುಗಾಡುತ್ತಿದ್ದ ಜಗತ್ಕುಮಾರನಿಗೆ ಯಾವುದೋ ಪ್ರಾಣಿ ಇರಬಹುದೆಂದು ದೂರದಿಂದಲೇ ಬಾಣ ಬಿಟ್ಟ. ಅಲ್ಲಿ ಕೃಷ್ಣನಿದ್ದ. ಕೃಷ್ಣನಿಗೆ ಬಾಣವು ತಗುಲಿತು. ಕೃಷ್ಣನ ಮರಣವಾಯಿತು. ಇಂದ್ರ, ಧರಣೇಂದ್ರಾದಿಯಾಗಿ ಯಾರೂ ಬಂದು ಕೃಷ್ಣನನ್ನು ಉಳಿಸಲಿಲ್ಲ. ಈ ಪ್ರಕಾರ 4 ಗತಿಗಳಲ್ಲಿ ಕಷ್ಟವಿದೆ. ಅವನ್ನು ಭೋಗಿಸಲೇಬೇಕಾಗುತ್ತದೆ. ಸಂಸಾರದಲ್ಲಿ ಸುಖವಂತೂ ಇಲ್ಲವೇ ಇಲ್ಲ. ಆದರೆ ಪಂಚಮಲೋಕ ಸಿದ್ಧಶಿಲೆಯ ಮೇಲೆ ಶಾಶ್ವತ ಸುಖ, ಶಾಂತಿ ದೊರೆಯುತ್ತದೆ. ಅಲ್ಲಿ ಆತ್ಮನು ತನ್ನ ಸ್ವರೂಪದಲ್ಲಿ ಲೀನವಾಗಿ ಪರಮಾತ್ಮನಾಗುತ್ತಾನೆ. ವೇದನೀಯ ಕರ್ಮದ ಉದಯದಿಂದ ಸಾತಾದಲ್ಲಿ ಸುಖಾಭಾಸವನ್ನು ಮತ್ತು ಅಸಾತಾದಲ್ಲಿ ದುಃಖಾಭಾಸವನ್ನು ಈ ಜೀವನು ಅನಂತ ಕಾಲದಿಂದ ಅನುಭವಿಸುತ್ತಾ ಬಂದಿದ್ದಾನೆ ಮತ್ತು ಈಗಲೂ ಅನುಭವಿಸುತ್ತಿದ್ದಾನೆ. ಆದರೆ ಪುರುಷಾರ್ಥ ಮಾಡಿ ಯಾವ ಕರ್ಮವು ಇನ್ನೂ ಉದಯದಲ್ಲಿ ಬಂದಿಲ್ಲವೋ ಅದನ್ನು ಉದಯದಲ್ಲಿ ತಂದು ಕರ್ಮಗಳ ಸ್ಥಿತಿ ಹಾಗೂ ಅನುಭಾಗಗಳನ್ನು ಕಡಿಮೆಗೊಳಿಸಿ ಕರ್ಮಕ್ಷಯ ಮಾಡಬಹುದಾಗಿದೆ. ಪುಣ್ಯಾಸ್ರವ ಸ್ವರೂಪಿ ಸಾಬೂನದಿಂದ ಪಾಪಾಸ್ರವ ರೂಪಿ ಹೊಲಸನ್ನು ತೊಳೆಯಬಹುದಾಗಿದೆ. ಮಿಥ್ಯಾತ್ವದ ಉದಯದಿಂದ ಯಾವನು ಪುಣ್ಯಾಸ್ರವದಿಂದ ದೊರೆತಂಥ ಆಂಶಿಕ ಸುಖದಲ್ಲಿಯೇ ಲೀನನಾಗುತ್ತಾನೆ. ಅವನದು ದೀರ್ಘ ಸಂಸಾರವಿರುವುದರಿಂದ 4 ಗತಿಗಳಲ್ಲಿ ಭ್ರಮಣ ಮಾಡುತ್ತಾನೆ. ಆದರೆ ಸಂಸಾರ ಭ್ರಮಣದಿಂದ ಯಾರೂ ರಕ್ಷಿಸಲಾರರು. ಧರ್ಮಕ್ಕೆ ಶರಣಾಗಿ ಸ್ವಾನುಭೂತಿಯ ಮೂಲಕ ವೀತರಾಗತಿಯನ್ನು ಉದಯದಲ್ಲಿ ತಂದರೆ ಸಂಪೂರ್ಣ ಕರ್ಮಕ್ಷಯವಾಗಿ ಆತ್ಮಾನುಭೂತಿಯನ್ನು ಪ್ರಾಪ್ತ ಮಾಡುತ್ತಾನೆ. ಆಗ ಅಶರೀರಿ ಸಿದ್ಧಾತ್ಮನಾಗುತ್ತಾನೆ. ಆ ಅವ್ಯಾಬಾಧ ಸುಖವು ಅವನಿಗೆ ಸಂಸಾರದಲ್ಲಿ ಇರುವುದಿಲ್ಲ. ಆದರೆ ಮುಕ್ತಾತ್ಮನಿಗೆ ಸಿದ್ಧಶಿಲೆಯ ಮೇಲೆ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಭವ್ಯಾತ್ಮರೇ, ತಾವೆಲ್ಲ ಸಿದ್ಧರಾಗಿ ಸಿದ್ಧಶಿಲೆಯ ಮೇಲೆ ವಿರಾಜಮಾನರಾಗಲು ಯಥಾರ್ಥ ಪುರುಷಾರ್ಥ ಮಾಡಬೇಕು. ಆದ್ದರಿಂದ ಈ ಜೀವಾತ್ಮನು ತನ್ನಿಂದ ತಾನೇ ರಕ್ಷಕನಿದ್ದಾನೆ. ಎರಡನೆಯವರು ಯಾರೂ ಈ ಸಂಸಾರದಲ್ಲಿ ರಕ್ಷಕರಿಲ್ಲ. ಹೀಗೆ ತಿಳಿದುಕೊಂಡು ಮುನಿರಾಜರು ತಮ್ಮ ಶುದ್ಧಾತ್ಮನ ವೀತರಾಗ ಸ್ವರೂಪದ ಅವಲೋಕನ ಮಾಡುತ್ತಿರುತ್ತಾರೆ. ಈ ದಶೆಯು ಆತ್ಮಧ್ಯಾನದಲ್ಲಿ ಮನವಚನಕಾಯ ಯೋಗ ನಿರೋಧಗೊಳಿಸಿ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಯಾವಾಗ ಆತ್ಮಧ್ಯಾನದಲ್ಲಿ ಉಪಯೋಗವು ಸ್ಥಿರಗೊಳ್ಳುವುದಿಲ್ಲವೋ ಆಗ ಸ್ವಾಧ್ಯಾಯ, ಭಕ್ತಿಗಳ ಮನನ
ಪಾಠಗಳಲ್ಲಿ ಆತ್ಮಚಿಂತನೆಯಲ್ಲಿ ಪರೋಪದೇಶ, ವೈಯಾವೃತ್ತಿ, ತತ್ವಚರ್ಚಾ, ದೇವದರ್ಶನ, ವಂದನ, ಸ್ತುತಿ, ಕಾಯೋತ್ಸರ್ಗ ಮುಂತಾದವುಗಳನ್ನು ಮಾಡುತ್ತಾರೆ. ಸಮ್ಯಕ್ ದೃಷ್ಟಿ, ಸಮ್ಯಕ್ ಜ್ಞಾನಿಯರು ತಮ್ಮ ಉಪಯೋಗವನ್ನು ಆಚರಣ ಭಾವನೆಯಲ್ಲಿ ಜೋಡಿಸಿ ಕರ್ಮಗಳನ್ನು ಕ್ಷಯಗೊಳಿಸಿ ಸಂಸಾರದ ಮುಕ್ತಿಯನ್ನು ಹೊಂದಿ ಸಿದ್ಧಶಿಲೆ ತಲುಪುತ್ತಾರೆ. ಯಾರ ಕರ್ಮಗಳ ಉದಯ ಕಾಲವು ಬರುತ್ತದೆಯೋ ಅವರು ಸುಖ ದುಃಖಗಳನ್ನು ಅನುಭವಿಸುತ್ತಾರೆ. ಆ ಕಾರಣದಿಂದ ದುಃಖದಲ್ಲಿ ಕಷ್ಟ, ಆಕುಲತ, ವೇದನೆಯನ್ನು ಸಹಿಸಬೇಕಾಗುತ್ತದೆ ಹಾಗೂ ಜನ್ಮ, ಮುಪ್ಪು, ಮರಣ ಮುಂತಾದವುಗಳ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಕರ್ಮಗಳ ಸಂಯಮವು ಒಂದು ಕ್ಷಣದ ಸಲುವಾಗಿ ಗುಣಕಾರಿಯಾಗುವುದಿಲ್ಲ. ಸಮ್ಯಜ್ಞಾನಿ ಜೀವವು ಈ ಸಂಸಾರದ ಮೋಹವನ್ನು ತ್ಯಾಗ ಮಾಡುತ್ತಾನೆ. ಎಲ್ಲ ಜೀವಗಳ ಸತ್ಯವು ಬೇರೆ ಬೇರೆಯಿಂದ ತಿಳಿದು ಅವರ ಮೇಲೆ ರಾಗದ್ವೇಷ ಮಾಡುವುದಿಲ್ಲ. ಎಲ್ಲ ಜೀವಗಳ ಮೇಲೆ ಸಮತಾಭಾವಿಟ್ಟು ವೈರಾಗಿಯಾಗಿ ಆತ್ಮಹಿತದಲ್ಲಿ ಪ್ರವರ್ತಿಸುತ್ತಾನೆ. ಕರ್ಮವನ್ನು ಕ್ಷಯಗೊಳಿಸಲು ಪುರುಷಾರ್ಥ ಮಾಡುತ್ತಾನೆ. ಆತ್ಮಧ್ಯಾನದ ಅಗ್ನಿಯಲ್ಲಿ ಕರ್ಮಗಳನ್ನು ಕ್ಷಯಗೊಳಿಸಿ ವೀತರಾಗತಿಯನ್ನು ಪ್ರಕಟಗೊಳಿಸಿ ಆತ್ಮನನ್ನು ಶುದ್ಧಗೊಳಿಸಿ ಕರ್ಮರಹಿತನನ್ನಾಗಿಸಿ ಸಿದ್ಧ ಸಮಾನನಾಗುತ್ತಾನೆ. ಇಂಥ ಆತ್ಮನು ಸ್ವಾಧೀನಗೊಳ್ಳುತ್ತಾನೆ. ಒಂದು ಸಲ ಶುದ್ಧಾತ್ಮನಾದ ಬಳಿಕ ಮತ್ತೆ ಕರ್ಮಗಳ ಬಂಧ, ಆಶ್ರವ ಆಗುವುದಿಲ್ಲ. ಹೇಗೆ ಭತ್ತದ ಅಕ್ಕಿ ಕಡೆಗಾದ ಬಳಿಕ ಅದರಲ್ಲಿ ಮೊಳೆಯುವ ಶಕ್ತಿ ಇರುವುದಿಲ್ಲವೋ, ಇದೇ ಪ್ರಕಾರ ಯಾವಾಗ ಆತ್ಮನು ಶುದ್ಧಾತ್ಮನಾಗುವನೋ ಅವನು ಮತ್ತೆ ಎಂದೂ ಕರ್ಮಗಳನ್ನು ಬಂಧಿಸಿಕೊಳ್ಳಲು ಸಾಧ್ಯವಿಲ್ಲ. ಆತ್ಮನ ಈ ಶುದ್ಧ ದಶೆಯೇ ಪರಮಾತ್ಮ ದಶೆ ಇದೆ, ಪರಮಾತ್ಮ ಪದವಿದೆ. ಕರ್ಮಭೂಮಿಯ ಮಾನವನಿಗೆ ಆಯು ಕ್ಷಯವಾಗುವ ನಿಯಮವಿದೆ. ಕರ್ಮಗಳ ಸಂಖ್ಯೆ ಆಯು ಕರ್ಮದಿಂದ ಹೆಚ್ಚಾಗಿದ್ದರೆ ಕೇವಲ ಭಗವಾನರು ಸಮುದ್ಘಾತ ಮಾಡಿ ಕರ್ಮಗಳ ಅನುಪಾತ ಆಯು ಕರ್ಮದ ಜೊತೆ ಸರಿಗೊಳಿಸುತ್ತಾರೆ. ಆದರೆ ಕರ್ಮಭೂಮಿ ಮಾನವನ ಅಕಾಲ ಮರಣ ಆಗಬಹುದಾಗಿದೆ. ಹೀಗೆ ವಿಚಾರ ಮಾಡಿ ಬೇಗನೆ ಆತ್ಮಾನುಭೂತಿಯನ್ನು ಪ್ರಾಪ್ತ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಲೇಬೇಕು. ಆತ್ಮಾನುಭೂತಿ ಪ್ರಾಪ್ತ ಮಾಡಿಕೊಳ್ಳಲು ಆತ್ಮನನ್ನು ಆತ್ಮನಲ್ಲಿಯೇ ರಮಣಗೊಳಿಸಬೇಕಾಗುತ್ತದೆ. ಈ ಆತ್ಮನೇ ಒಂದು ದಿವಸ ಪರಮಾತ್ಮನಾಗುತ್ತಾನೆ. ಸಮಯ ಸಾರದಲ್ಲಿ ಆಚಾರ್ಯ ಕುಂದರು ಯಾವನೇ ಆಗಲಿ ಅಹಂಕಾರದಿಂದ ನಾನು ಪರಜೀವಗಳನ್ನು ಸುಖಿ ಅಥವಾ ದುಃಖಿಯನ್ನಾಗಿ ಮಾಡುತ್ತೇನೆ ಎಂದು ಹೇಳಿದರೆ ಅವನು ಅಜ್ಞಾನಿ ಇದ್ದಾನೆ, ಮೂರ್ಖನಿದ್ದಾನೆ ಎಂದು ಹೇಳಿದ್ದಾರೆ. ಏಕೆಂದರೆ ಎಲ್ಲ ಜೀವಗಳು ತಮ್ಮ ತಮ್ಮ ಪುಣ್ಯ ಪಾಪ ಕರ್ಮದ ಉದಯದಿಂದ ಸುಖಿ ದುಃಖಿಯಾಗುತ್ತವೆ. ಆದರೆ ಸಮ್ಯಜ್ಞಾನಿ ಈ ಅಹಂಕಾರ ಎಂದು ಮಾಡುವುದಿಲ್ಲ. ಬೃಹತ್ ಸಾಮಾಯಿಕ ಪಾಠದಲ್ಲಿ ಹೇಳಿದ್ದಾರೆ, ಯಾವಾಗ ಮರಣ ಬರುತ್ತದೆಯೋ ಆಗ ವೈದ್ಯ, ಪುತ್ರ, ಪುತ್ರಿ, ತಾಯಿ, ತಂದೆ, ಪತ್ನಿ, ಸಹೋದರ, ಬಂಧುಗಳು, ನೌಕರು, ರಾಜ, ದೇವ ಯಾರೂ ಮರಣದಿಂದ ಉಳಿಸಿಕೊಳ್ಳಲಾರರು. ಆದ್ದರಿಂದ ಇದರಲ್ಲಿ ಯಾವುದೇ ರೀತಿಯ ವಿಳಂಬ ಮಾಡಬಾರದು. ಆತ್ಮಸುಖದ ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡದೇ ಇರುವುದು ಸಂಸಾರದ ಕಾರಣವಿದೆ. ಯಾವುದೇ ಸಂಸಾರಿ ಜೀವವು ಇನ್ನೊಬ್ಬರ ಉಪಕಾರ ಮಾಡಲು ಸಾಧ್ಯವಿಲ್ಲ. ಸಂಸಾರದಲ್ಲಿ ಅಣು ಮಾತ್ರವೂ ನನ್ನದಿಲ್ಲ, ನಾನು ಸಹ ಯಾರದು ಹಿತೈಷಿ ಅಲ್ಲ. ಸಂಸಾರವನ್ನು ಸಾರರಹಿತವೆಂದು ತಿಳಿದುಕೊಂಡ ಜ್ಞಾನಿಯು ಮೋಕ್ಷ ಮಾರ್ಗದ ದಾರಿಯನ್ನು ಹಿಡಿಯುತ್ತಾನೆ. ಉಳಿದವರಿಂದ ಸಾಧ್ಯವೇ ಇಲ್ಲ. ಆದ್ದರಿಂದ ಸಂಸಾರದಲ್ಲಿ ಯಾರೂ ನಮ್ಮವರಿಲ್ಲವೆಂದು ಸ್ಪಷ್ಟವಾಗಿ ಹೇಳಬಹುದು. ನಾನು ಯಾರವನೂ ಅಲ್ಲ, ನನ್ನವರು ಯಾರೂ ಇಲ್ಲ ಎಂದು ಪಕ್ಕಾ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಮೋಕ್ಷ ಮಾರ್ಗಸ್ಥರಾಗಲು ಪುರುಷಾರ್ಥ ಮಾಡಬೇಕು. ನಮ್ಮ ಆತ್ಮನಿಗೆ ಅನಾದಿ ಕಾಲದಿಂದ ಅಂಟಿಕೊಂಡು ಬಂದಂತಹ ಕರ್ಮಗಳನ್ನು ನಾಶಗೊಳಿಸಲು ಪುರುಷಾರ್ಥ ಮಾಡಬೇಕು. ಯಾಕಂದರೆ ಈ ಚತುರ್ಗತಿ ಭ್ರಮಣದಲ್ಲಿ ಸುಖವಿಲ್ಲ, ದುಃಖವೇ ದುಃಖವಿದೆ. ಆದ್ದರಿಂದ ನಾನು ಮೋಕ್ಷ ಮಾರ್ಗಸ್ಥನಾಗಿ ಆಚಾರ್ಯ ಭಗವಂತರು ಅನೇಕ ರೀತಿಯಾಗಿ ನಮಗೆ ರಮಿಸಿ ಹೇಳಿದ್ದಾರೆ. ನಾವು ಅದನ್ನೆಲ್ಲ ಸ್ವಾಧ್ಯಾಯ ಮಾಡ್ತಾ ನಮ್ಮ ಆತ್ಮನನ್ನು ಕೂಡ ಪರಮಾತ್ಮನನ್ನಾಗಿ ಮಾಡಲು ಪ್ರಯತ್ನಿಸಬೇಕು, ಪುರುಷಾರ್ಥ ಮಾಡಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಜೈ ಜಿನೇಂದ್ರಗಳು.